ಎಲ್ಲರಿಗೂ ಸ್ವಾಗತ. PU ಉಪನ್ಯಾಸಕರ ನೇಮಕಾತಿ ಮತ್ತು ಕೆಸೆಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಅದರೊಂದಿಗೆ ನೆಟ್ ಎಕ್ಸಾಮ್ಗೂ ಅನುಕೂಲವಾಗುವಂತೆ ಈ ಒಂದು ಅರ್ಥಶಾಸ್ತ್ರ ವಿಷಯವನ್ನು ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ಹಿಂದಿನ ವಿಡಿಯೋಗಳಲ್ಲಿ ನಾವು ಈ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರುವಂತಹ ಈ ಒಂದು ಅನುಭೋಗಿಯ ಬಿಂಬಕಕ್ಕೆ ಸಂಬಂಧಪಟ್ಟಂಥ ಈ ಪ್ರಮೇಯಗಳನ್ನು ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ಈಗಾಗಲೇ 2 ಪ್ರಮೇಯಗಳನ್ನು ನಾವು ಡಿಸ್ಕಷನ್ ಮಾಡಿದ್ವಿ. ಇದು ಈ ಮೂರನೇ ಒಂದು ಪ್ರಮೇಯ. ಇದು ಯಾವುದು ಅಂತಂದ್ರೆ ಶಾಶ್ವತ ಆದಾಯ ಪ್ರಮೇಯ ಅಂಥೇಳಿ. ಅರ್ಥಶಾಸ್ತ್ರದಲ್ಲಿ ಇರುವಂತಹ ಇಂತಹ ಕೆಲವೊಂದು ಕಾನ್ಸೆಪ್ಟ್ಗಳನ್ನು ನಾವು ರಿಯಲ್ ಲೈಫಿಗೆ ಅಪ್ಲೈಡ್ ಮಾಡಿ ಸ್ಟಡಿ ಮಾಡಿದರೆ ಮಾತ್ರ ಅರ್ಥ ಆಗ್ತವೆ. ಸೊ ಇದನ್ನು ಮಾತ್ರ ನಾವು ಗಮನಿಸಲೇಬೇಕು. ಯಾಕಂತಂದ್ರೆ ನಾವು ಓದುವಂತಹ ಎಷ್ಟೋ ಎಕನಾಮಿಕ್ಸ್ ಏನು ಕಾನ್ಸೆಪ್ಟ್ಗಳದಾವಲ್ಲ ಅರ್ಥನೇ ಆಗೋದಿಲ್ಲ. ಯಾಕಂದರೆ ಅಷ್ಟೊಂದು ಟೆಕ್ನಿಕಲಿ ಏನು ಮಾಡಿದ್ದಾರೆ ಅಂದರೆ ಅವುಗಳನ್ನ ಬಿಲ್ಡ್ ಮಾಡಿದ್ದಾರೆ ಅಂತಂದ್ರೆ ಆ ಒಂದು ರೀತಿಯಾಗಿ ಸಿದ್ಧಾಂತಗಳನ್ನ ರಚನೆ ಮಾಡಿದ್ದಾರೆ. ಸೊ ಇಲ್ಲಿ ಭಾಳ ಸೂಕ್ಷ್ಮವಾಗಿ ಗಮನಿಸಿ ಏನು ಮಾಡ್ತಾರೆ ಅಂತಂದ್ರೆ ಈ ರಿಯಲ್ ಲೈಫಲ್ಲಿ ಈ ಕನ್ಸ್ಯೂಮರ್ಸ್ ಅಥವಾ ಜನರು ಹೇಗೆ ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ ಅನ್ನೋದನ್ನು ಎಕನಾಮಿಕ್ಸಲ್ಲಿ ಬಹಳ ವಿಶೇಷವಾಗಿ ಏನು ಮಾಡಿದ್ದಾರೆ ಸಿದ್ಧಾಂತಗಳ ಮೂಲಕನ ಅವುಗಳು ನಮಗೆ ಹೇಳಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಈ ಶಾಶ್ವತ ಆದಾಯ ಪ್ರಮೇಯ ಅನ್ನೋದು ಈ ನಾವು ಹಿಂದೆ ನಾವು ಅದನ್ನು ಡಿಸ್ಕಷನ್ ಮಾಡಿದ್ವಲ್ಲ, ಕೆಲವೊಂದು ಈ ಸಾಪೇಕ್ಷ ಆದಾಯ ಸಿದ್ಧಾಂತ ಮತ್ತು ನಿರಪೇಕ್ಷ ಆದಾಯ ಸಿದ್ಧಾಂತ ಪ್ರಮೇಯ ಅಂತೇಳಿ ಏನಿದ್ವಲ್ಲ, ಸೊ ಅವುಗಳಿಗೆ ರಿಲೇಟೆಡ್ ಇದೆ ಇಲ್ಲಂತಲ್ಲ. ಬಟ್ ಇದನ್ನು ಅರ್ಥ ಆಗಬೇಕಾತಂದ್ರೆ ಸ್ವಲ್ಪ ನೀವು ರಿಯಲ್ ಲೈಫ್ಗೆ ಇದನ್ನು ಅಪ್ಲೈಡ್ ಮಾಡಿ ನೋಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಏನಾಗಿದೆ ಅಂದ್ರೆ ಇದು ಸ್ವಲ್ಪ ಅರ್ಥ ಆಗೋದು ಲೇಟ್ ಆಗುತ್ತೆ. ಈ ಒಂದು ಪರ್ಮನೆಂಟ್ ಹೈಪೋಥೆಸಿಸ್, ಓಕೆನಾ, ಪರ್ಮನೆಂಟ್ ಇನ್ಕಮ್ ಹೈಪೋಥೆಸಿಸ್ ಅಂತಿದೆ. ಸೊ ಇದು ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ. ಸೊ ಸ್ವಲ್ಪ ಸೂಕ್ಷ್ಮವಾಗಿ ಸ್ವಲ್ಪ ಇದಕ್ಕೆ ಜಾಸ್ತಿ ಗಮನ ಕೊಟ್ಟು ಕೇಳಬೇಕಾಗತ್ತೆ. ಸೊ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ ಕೇಳ್ತಾರೆ ನೋಡಿ. ಯಾಕಂದರೆ ಇದನ್ನು ಭಾಳ ಸಲ ಲೈಫ್ ಸೈಕಲ್ ಹೈಪೋಥೆಸಿಸ್ಸು ಮತ್ತು ಪರ್ಮನೆಂಟ್ ಇನ್ಕಮ್ ಹೈಪೋಥೆಸಿಸ್ ಇವೇನದಲ್ಲ ಎರಡು, ಇವುಗಳಿಗೆ ಸಂಬಂಧಪಟ್ಟಂಥ ಸೂಕ್ಷ್ಮವಾದ ಪ್ರಶ್ನೆಗಳನ್ನು ಹೆಚ್ಚಾಗಿ ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ. ಸೊ ಹಾಗಾದ್ರೆ ಜಸ್ಟ್ ನಾವು ಏನು ಮಾಡೋಣ ಅಂತಂದ್ರೆ ಇಲ್ಲಿ ಈ ಒಂದು ಏನು ಇನ್ಫಾರ್ಮೇಷನ್ ಇದೆ ಇದನ್ನು ನಾನು ಜಸ್ಟ್ ಹೇಳ್ತಾ ಇದ್ದೀನಿ. ಈಗ ಅನುಭೋಗ ಇದನ್ನು ಹೇಳಿದವರು ಯಾರು ಅಂತಂದ್ರೆ ಮಿಲ್ಟನ್ ಫ್ರಿಡ್ಮನ್ ಅಂಥೇಳಿ, ಓಕೆನಾ. ಇವರು ಕೂಡ ಒಂದು ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಂಡವರು. ಹಾಗಾಗಿ ಇವರ ಒಂದು ಪ್ರಮೇಯ ಭಾಳ ಅಂದರೆ ಭಾಳ ಮಹತ್ವವನ್ನು ಪಡ್ಕೊಂಡಿದೆ. ಸೊ ಅದು ಏನು ಅನ್ನೋದನ್ನು ಈಗ ನೆಕ್ಸ್ಟ್ ನೋಡೋಣ. ಅನುಭೋಗ ಬಿಂಬಕಕ್ಕೆ ಸಂಬಂಧಿಸಿದಂತೆ, ಎಸ್, ಇದು ಅನುಭೋಗ ಬಿಂಬಕಕ್ಕೆ ಸಂಬಂಧಪಟ್ಟಿದೆ. ಅನುಭೋಗ ಬಿಂಬಕ ಅಂದರೆ ಏನು? ಆದಾಯದಲ್ಲಿನ ಬದಲಾವಣೆಯಿಂದ ಅನುಭೋಗದಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ ಅಂತ ಹೇಳೋದು ಯಾವುದು ಅಂದ್ರೆ ಅನುಭೋಗದ ಬಿಂಬಕ ಅಥವಾ ಅನುಭೋಗದ ಪ್ರವೃತ್ತಿ ಅಂತ ಕಲ್ತೀವಿ. ಲಾಸ್ಟ್ ನಾವು ಹಿಂದಿನ ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ಎಲ್ಲ ಡಿಟೇಲ್ ಇದೆ. ಸೊ ನೀವು ಅದನ್ನು ಗಮನಿಸ್ಬೇಕು ಸ್ವಲ್ಪ. ಹಾಗಾದ್ರೆ ಅಲ್ಪಾವಧಿ ಮತ್ತು ದೀರ್ಘಾವಧಿ ಇವುಗಳಿಗೆ ಸಂಬಂಧಿಸಿದಂತೆ ಹೊಸ ಶಾಶ್ವತ ಆದಾಯ ವೈ ಪಿ ಅಂದ್ರೆ ಪರ್ಮನೆಂಟ್ ಇನ್ಕಮ್ ಅಂತ ಅರ್ಥ. ಪಿ ಅಂದ್ರೆ ಪರ್ಮನೆಂಟು, ವಾಯ್ ಅಂತಂದ್ರೆ ಆದಾಯ. ಹಾಗಾಗಿ ವೈ ಪಿ ಅಂತಂದ್ರೆ ಪರ್ಮನೆಂಟ್ ಇನ್ಕಮ್, ಕನ್ನಡದಲ್ಲಿ ಶಾಶ್ವತ ಆದಾಯ ಮತ್ತು ಶಾಶ್ವತವಲ್ಲದ ಆದಾಯ. ಎಸ್, ವೈ ಟಿ ಅಂದ್ರೆ ಟೆಂಪರರಿ ಅಥವಾ ಟ್ರಾನ್ಸಿಟರಿ ಅಂತ ಕರೀತಾರೆ. ಅಂದ್ರೆ ಶಾಶ್ವತವಲ್ಲದ ಅಂತ ಕನ್ನಡ ಒಳಗೆ ಅರ್ಥ ಆಗುತ್ತೆ. ಶಾಶ್ವತವಲ್ಲದ ಆದಾಯಕ್ಕೆ ಏನು ಕರಿಬೇಕು? ವೈ ಟಿ ಅಂತ ಕರಿಬೇಕಾಗತ್ತೆ. ಅಂದರೆ ಹಂಗೆ ಗುರ್ತು ಮಾಡಿದ್ದಾರೆ ಅವರೀಗ. ಭಾಗಗಳನ್ನು ವಿವರಿಸಿದ್ದಾರೆ. ಎಸ್, ಕೇಳ್ತಿರ್ತಾರೆ ನೋಡಿ ಕ್ವಶನ. ಶಾಶ್ವತ ಮತ್ತು ಶಾಶ್ವತವಲ್ಲದ ಆದಾಯದ ಬಗ್ಗೆ ಹೇಳಿದವರು ಯಾರು, ವಿವರಿಸಿದವರು ಯಾರು ಅಂತ ಕೇಳ್ತಾರೆ. ಅವರೇ ಯಾರು ಅಂತಂದ್ರೆ ಫ್ರೀಡ್ಮನ್ ಅಂತೇಳಿ. ಓಕೆನಾ, ನೆನಪಿಡಬೇಕು. ಭಾಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಭಾಳ ವಿಶೇಷವಾಗಿ ಇದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ನಾವು ಪೇಷನ್ಸಲ್ಲೇ ಕುಂತು ನೋಡ್ಕೊಳ್ಬೇಕಾಗತ್ತೆ. ಓಕೆನಾ. ಹಾಗಾಗಿ ಸ್ಪೆಷಲಾಗಿ ಇವರದು ಅಲ್ಪಾವಧಿ ಬಗ್ಗೆನೂ ಹೇಳಿದ್ದಾರೆ. ಓಕೆನಾ, ಅಲ್ಪಾವಧಿ ಬಗ್ಗೆನೂ ಹೇಳ್ತಾರೆ. ಆದರೆ ಸ್ಪೆಷಲಾಗಿ ಸಂಬಂಧಪಟ್ಟಿದ್ದು ಎದಕ್ಕಂತಂದ್ರೆ ದೀರ್ಘಾವಧಿಗೆ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಪರ್ಮನೆಂಟ್ ಇನ್ಕಮ್, ಈ ಪರ್ಮನೆಂಟ್ ಇನ್ಕಮ್ ಅನ್ನೋದು ದೀರ್ಘಾವಧಿಗೂ ಕೂಡ ಏನಾಗುತ್ತೆ, ಅನುಭೋಗದ ಮೇಲೆ ಪ್ರಭಾವವನ್ನು ಬೀರ್ತಾ ಇರುತ್ತೆ ಅಂತ ಹೇಳೋದ್ರಿಂದ ನಾವು ದೀರ್ಘಾವಧಿ ಸಿದ್ಧಾಂತ ಅಂತಲೇ ಕರಿಬೇಕಾಗತ್ತೆ. ಅಲ್ಪಾವಧಿಗೆ ಹೇಳಿಲ್ಲ ಅಂತಲ್ಲ, ಬಟ್ ದೀರ್ಘಾವಧಿಯನ್ನು ಹೆಚ್ಚು ಮಹತ್ವ ಕೊಟ್ಟಿರುವಂಥದ್ದು. ಅದು ಏನನ್ನೋದನ್ನು ನೆಕ್ಸ್ಟ್ ನೋಡೋಣ. ಎಸ್, ಇಲ್ಲೊಂದು 2 ಸಮೀಕರಣ ಅದಾವೆ ನೋಡಿ. y = ವೈ ಪಿ ಪ್ಲಸ್ ವೈ ಟಿ. ಹಾಗಂದ್ರೆ ಅರ್ಥ ಏನು? y ಅಂತಂದ್ರೆ ಪ್ರಸ್ತುತ ಆದಾಯ. ಈಗ ಸದ್ಯಕ್ಕೆ ನಮ್ಮ ಹತ್ರ ಆದಾಯ ಇದೆಯಲ್ಲ, ಆದಾಯ ಇದರೊಳಗೆ 2 ಬರ್ತಾವೆ. ಯಾವ ರೀತಿ ಆದಾಯ ಬರ್ತೈತಿ? ಒಂದು ಪರ್ಮನೆಂಟ್ ಅಂದರೆ ಸದ್ಯಕ್ಕೆ ನಾವು ಜಾಬ್ ಮಾಡ್ತಾಯಿದ್ದು ತಿಳ್ಕೊಳ್ಳಿ.
ನಮ್ಮ ಜಾಬ್ ಮಂತ್ಲಿ ನಮಗೊಂದು 10,000 ರೂಪಾಯಿ ಇನ್ಕಮ್ ಇದೆ ಅಂತ ತಿಳ್ಕೊಳ್ಳಿ. ಈ 10,000 ರೂಪಾಯಿ ಅನ್ನೋದು ಪರ್ಮನೆಂಟ್ ಇನ್ಕಮ್ ನಮ್ಗೆ ಇರುವಂಥದ್ದು, ಕಂಟಿನ್ಯೂ ಇರುತ್ತೆ ಇದು. ಓಕೆನಾ. ನೆಕ್ಸ್ಟ್ ವೈ ಟಿ ಅಂದರೆ ಈಗ ಸಡನ್ನಾಗಿ ನಮಗೇನೋ ಒಂದು ಇನ್ಕ್ರಿಮೆಂಟ್ ಆಗುತ್ತೆ ಅಂತ ತಿಳ್ಕೊಳ್ಳಿ, ಅಥವಾ ಸಡನ್ನಾಗಿ ಎಲ್ಲೋ ಒಂದು ಕಡೆ ನಾವು ಎಕ್ಸ್ಟ್ರಾ ಏನು ಈ ಪಾರ್ಟ್ ಟೈಮ್ ವರ್ಕ್ ಮಾಡ್ತಾ ಇದ್ದು ತಿಳ್ಕೊಂಡು ಅಲ್ಲಿ ಒಂದು ಮಂತ್ಲಿ 5,000 ರೂಪಾಯಿನ ಗಳಿಸ್ತಾ ಇದ್ದೀವಿ ಅಂದ್ರೆ, ಅಥವಾ ಸಡನ್ನಾಗಿ ನಮಗೊಂದು ಲಾಟ್ರಿ ತೆಗಿತಂದ್ರೆ, ಅಥವಾ ಸಡನ್ನಾಗಿ ಏನೋ ಒಂದು ಬಹುಮಾನ ಸಿಗ್ತಾರೆ. ಸೊ ಹೀಗೆ ಸಿಗೋದ್ರಿಂದ ಏನಾಗುತ್ತೆ, ಇನ್ಕಮ್ ಏನಾಗುತ್ತೆ ಸಿಗುತ್ತಲ್ಲ, ಆ ಆದಾಯಕ್ಕೆ ನಾವೇನು ಕರಿತೀವಿ ಅಂದ್ರೆ ವೈ ಟಿ ಅಂತ ಕರಿತೀವಿ. ಅಂದರೆ ಟೆಂಪರರಿ ಇನ್ಕಮ್ ಅಥವಾ ಟ್ರಾನ್ಸಿಟರಿ ಇನ್ಕಮ್ ಅಂತ ಕರಿಬಹುದು. ಸೊ ಇವೆರಡನ್ನು ಕೂಡ್ಕೊಂಡೇ ನಾವು ಏನು ಕರಿತೀವಿ, ವಾಯ್ ಅಂತ ಕರಿತೀವಿ. ವಾಯ್ ಅಂದರೆ ಏನು, ಪ್ರಸ್ತುತ ಆದಾಯ, ಯುಕ್ತ ಆದಾಯ ಅಂತ ಕೂಡ ಕರೀತಾರೆ. ಓಕೆನಾ. ಪ್ರಸ್ತುತ ಆದಾಯ ನಮಗೆ ಸದ್ಯಕ್ಕಿರುವಂಥ ಆದಾಯ ಏನಾಗಿದೆ, ಈ ಎರಡನ್ನೂ ಕೂಡ್ಕೊಂಡಿದೆ. ಪರ್ಮನೆಂಟ್ ಇನ್ಕಮ್ನೂ ಇದೆ ನಮ್ಮ ಹತ್ರ. ನೆಕ್ಸ್ಟು ಅವಾಗ ಸಡನ್ನಾಗಿ ನಮಗೇನಾಗುತ್ತೆ, ಕೆಲವೊಮ್ಮೆ ಏನಾದರೂ ಲಾಭಗಳಾಗ್ತಿರ್ತವೆ. ಸೊ ಸಡನ್ನಾಗಿ ಇನ್ಕಮ್ ಹೆಚ್ಚಾಗ್ತಿರುತ್ತೆ, ಕಡಿಮೆ ಆಗ್ತಿರುತ್ತೆ. ಸೊ ಅದು ಓಕೆ, ಅಂಥದಕ್ಕೆಲ್ಲ ಏನು ಕರಿಬೇಕು, ವೈ ಟಿ ಅಂತ ಕರಿಬೇಕು. ಓಕೆನಾ. ಈ ನೆಕ್ಸ್ಟ್ ಎರಡಿದೆ ನೋಡಿ, ಅನುಭೋಗ. ಸಿ ಅಂದರೆ ಕನ್ಸಂಪ್ಷನ್, ಅಂದರೆ ಪ್ರಸ್ತುತ ಅನುಭೋಗ. ಹಾಗಾದರೆ ಪ್ರಸ್ತುತ ಅನುಭವದಲ್ಲಿ ಕೂಡ ಎರಡು ಥರ ಕೂಡ್ಕೊಂಡಿರುತ್ತೆ. ಏನು ಕೂಡ್ಕೊಂಡಿರುತ್ತೆ, ಸಿ ಪಿ ಪ್ಲಸ್ ಸಿ ಟಿ. ಹಾಗಾದರೆ ಸಿ ಪಿ ಅಂದರೆ ಏನು, ಪರ್ಮನೆಂಟ್ ಕನ್ಸಂಪ್ಷನ್. ಸಿ ಪಿ ಅಂದ್ರೆ ಪರ್ಮನೆಂಟ್ ಕನ್ಸಂಪ್ಷನ್ ಅಂತಂದ್ರೆ ಶಾಶ್ವತ ಅನುಭೋಗ. ಯಾಕಂತಂದ್ರೆ ಇದು ಯಾವಾಗಲೂ ನಡೀತಾನೆ ಇರುತ್ತೆ, ಇಲ್ಲಿ ಕಡಿಮೆ ಆಗೋದಿಲ್ಲ, ಯಾವಾಗಲೂ ಕೂಡ ನಡೀತಾನೆ ಇರುತ್ತೆ, ಅದು ಶಾಶ್ವತ ಆದಾಯ. ನೆಕ್ಸ್ಟ್ ಇನ್ನು ಸಿ ಟಿ ಅಂದರೆ ಏನು, ಟೆಂಪರರಿ ಅಥವಾ ಟ್ರಾನ್ಸಿಟರಿ ಕನ್ಸಂಪ್ಷನ್ ಅಂತ ಅರ್ಥ. ಅಂದ್ರೆ ಶಾಶ್ವತವಲ್ಲದಿದು. ಇದೇನಾಗ್ಬೋದು, ಒಮ್ಮೆ ಹೆಚ್ಚು ಆಗ್ಬೋದು, ಕಡಿಮೆನೂ ಆಗ್ಬೋದು. ಒಂದು ಸಲ ಸಡನ್ನಾಗಿ ನಮಗೆ ಲಾಟ್ರಿ ಟಿಕೆಟ್ ಹತ್ತಂದ್ರೆ ನಾವು ಸಡನ್ನಾಗಿ ಸ್ವಲ್ಪ ಇನ್ಕಮ್ ಕನ್ಸಂಪ್ಷನ್ ಹೆಚ್ಚು ಮಾಡ್ಬೋದು, ಕಡಿಮೆ ಮಾಡಬಹುದು. ಓಕೆನಾ. ಸೊ ಹೀಗೆಲ್ಲ ಇರುತ್ತೆ. ಸೊ ಹಾಗಾಗಿ ಇದನ್ನು ಏನಂತಾರೆ ಅಂತಂದರೆ ಇವೆರಡನ್ನು ಕೂಡ್ಕೊಂಡು ಏನಂತೀವಿ ನಾವು, ಪ್ರಸ್ತುತ ಅನುಭೋಗದ ಪ್ರಮಾಣ ಅಂತ ಕರಿತೀವಿ. ಓಕೆನಾ. ಈ ಒಂದು ಏನು ಈ ಸಮೀಕರಣ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಓಕೆನಾ. ಸೊ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಹೈಲೈಟ್ ಮಾಡಬೇಕಾಗತ್ತೆ. ಅದು ಏನು ಅಂತಂದ್ರೆ ಸಿ ಪಿ ಈಸ್ ಈಕ್ವಲ್ ಟು ಕೆ ವೈ ಪಿ ಅಂತೇಳಿ. ಓಕೆನಾ. ಈ ಸಮೀಕರಣ ನೆನ್ಪಿಟ್ಕೊಳ್ಬೇಕಾದ್ರೆ ಕೇಳ್ತಿರ್ತಾರೆ, ಇದನ್ನು ಕೇಳ್ತಿರ್ತಾರೆ, ಇದರೊಳಗೆ ವೈ ಟಿ ಅಂದರೆ ಏನಂತ ಕೇಳ್ತಿರ್ತಾರೆ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಅಥವಾ ಕೆಸೆಟ್ ಆಗಿರ್ಬೋದು, ಯಾವುದೇ ಇರಲಿ, ಕ್ವಶನ್ ಹೆಂಗೆ ಕೇಳ್ತಾರೆ ಅಂತ ಹೇಳಿಕ್ಕೆ ಬರೋಂಗಿಲ್ಲ. ಸೊ ಜಸ್ಟ್ ನೆನಪಿರ್ಬೇಕು ನಮ್ಗೆ. ಓಕೆನಾ. ಸಿ ಪಿ ಅಂತಂದ್ರೆ ಪರ್ಮನೆಂಟ್ ಇನ್ಕಮ್ ಈಸ್ ಈಕ್ವಲ್ ಟು ಕೆ ವೈ ಪಿ. ವೈ ಪಿ ಅಂದರೆ ಗೊತ್ತಾಗಿದೆ ನಿಮಗೆ ಏನಂಥೇಳಿ, ಪರ್ಮನೆಂಟ್ ಇನ್ಕಮ್ ಅಂತೇಳಿ. ಅಂದ್ರೆ ಪರ್ಮನೆಂಟ್ ಇನ್ಕಮ್ ಅನ್ನೋದು ಯಾವ್ದ ಮೇಲೆ ಪ್ರಭಾವ ಬೀರುತ್ತೆ, ಪರ್ಮನೆಂಟ್ ಕನ್ಸಂಪ್ಷನ್ ಮೇಲೆ ಪ್ರಭಾವ ಬೀರುತ್ತೆ. ಎಸ್, ಅಂದ್ರೆ ಆದಾಯ ಹೆಚ್ಚಳ ಆಗ್ತಾ ಇರುತ್ತೆ, ಅದರೊಂದಿಗೆ ಏನಾಗುತ್ತೆ, ಅದ್ರ ಮೇಲೆ ಅನುಭವದ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಉದಾಹರಣೆಗೆ ನೋಡಿ, ಈಗ ಈ ಕಡೆ ಆದಾಯ ಹೆಚ್ಚಳವಾದಂತೆ ಈ ಕಡೆ ಅನುಭೋಗ ಹೆಚ್ಚಾಗ್ತಾನೆ ಇರುತ್ತೆ. ಹಾಗಾಗಿ ಅನುಭೋಗ ಬಿಂಬಕದ ರೇಖೆ ಈ ರೀತಿಯಾಗಿರುತ್ತೆ, ಅಂದರೆ ಎರಡು ಹೆಚ್ಚಾಗ್ತಾ ಇರುತ್ತೆ. ಓಕೆನಾ. ಸೊ ಈ ರೀತಿಯಾಗಿ ಹಂಗಂದಮೇಲೆ ಈ ಕೆ ಅನ್ನೋದು ಏನಾಗಿದೆ ಅಂದರೆ ಇವೆರಡರ ನಡುವಿನ ಸಂಬಂಧವನ್ನು ಹೇಳಿಕೊಡುತ್ತೆ. ಎಸ್, ಇವೆರಡರ ನಡುವಿನ ಸಂಬಂಧವನ್ನು ಹೇಳಿಕೊಡುತ್ತೆ. ಹಾಗಾದ್ರೆ ಏನಿರ್ಬೋದು ಅದು ಕೆ ಅಂತಂದ್ರೆ ಶಾಶ್ವತ ಸರಾಸರಿ ಅನುಭೋಗದ ಪ್ರವೃತ್ತಿ ಅಂತಂದಂಗೆ, ಮತ್ತೇನೂ ಇಲ್ಲ, ಶಾಶ್ವತ ಅನುಭೋಗದ ಪ್ರವೃತ್ತಿ. ಹಾಗಾದ್ರೆ ಹೆಂಗೆ ಬರಿಬೋದು, ಎಸ್, ಇದನ್ನು ಕೆ ಇಸ್ ಈಕ್ವಲ್ ಟು ನಾವು ಹೆಂಗೆ ಬರಿಬೋದು ಅಂತಂದ್ರೆ ವೈ ಪಿ ಡಿವೈಡ್ ಬೈ ಸಿ ಪಿ ಅಂತ ಬರಿಬೇಕು. ಕೆ ಇಸ್ ಈಕ್ವಲ್ ಟು ಸಿ ಪಿ ಡಿವೈಡ್ ಬೈ ವೈ ಪಿ ಅಂತ ಬರೆದ್ರು ನಡೆಯುತ್ತೆ. ಓಕೆನಾ. ಈ ರೀತಿಯಾಗಿ ಬರೆದ್ರು ಕೂಡ ನಮಗೆ ಕೆ ಅನ್ನೋದು ಏನು ಹೇಳ್ಕೊಡುತ್ತೆ ಅಂದ್ರೆ ಇವೆರಡರ ನಡುವೆ ಸಂಬಂಧ ಏನಿದೆ ಅನ್ನೋದನ್ನು ಹೇಳ್ಕೊಡುತ್ತೆ. ಈ ಕೆದೊಳಗೆ ಕೆಲವೊಂದು ಪ್ಯಾರಾಮೀಟರ್ಸ್ ಬರ್ತವೆ, ಅದ್ರ ಬಗ್ಗೆ ಭಾಳ ಹೋಗೋದು ಬೇಡ, ನಾವು ಭಾಳ ಡೆಪ್ತಾಗಿ ಹೋಗೋದು ಬೇಡ. ಸೊ ಇಷ್ಟು ಮಾತ್ರ ಗೊತ್ತಿರಲಿ, ಯಾಕಂದ್ರೆ ಕನ್ಫ್ಯೂಷನ್ ಆಗುತ್ತೆ. ಇಲ್ಲ ಅಂದರೆ ಭಾಳ ನಾವು ಡೆಪ್ತ್ ಹೋಗಿಬಿಟ್ರೆ ಕನ್ಫ್ಯೂಷನ್ ಆಗುತ್ತೆ, ಅದಾಗೋದು ಬೇಡ ಅಂತಂದಮೇಲೆ ಈಗ ಜಸ್ಟ್ ಏನಪ್ಪ ಅಂದರೆ ಇದರ ನಡುವೆ ಇರುವಂಥ ಸಂಬಂಧವನ್ನು ಹೇಳ್ಕೊಡುತ್ತೆ ಕೆ ಅನ್ನೋದು. ಓಕೆನಾ. ಸೊ ಈಗ ಕ್ಲಿಯರ್ ಆಯಿತು. ಇದು ಸರಾಸರಿ ಅನುಭವ ಪ್ರವೃತ್ತಿ ಯಾಕಂತ ಕರಿತೀವಿ ಅಂದ್ರೆ ಸಿ ಅನ್ನು ಏನು ಮಾಡಿವಿ, ವಾಯಿಂದ ಡಿವೈಡ್ ಮಾಡಿದ್ವಿ. ಇನ್ನು ಸೀಮಾ ಅಂತ ಅಂದರೆ ಏನಾಗುತ್ತೆ, ದೀರ್ಘಾವಧಿಯಲ್ಲಿ ಏನು ಮಾಡ್ತೀವಿ, ಡೆಲ್ಟಾ ಅಂತ ಯೂಸ್ ಮಾಡ್ತೀವಿ ನಾವು. ಡೆಲ್ಟಾ ಸಿ ಡಿವೈಡ್ ಬೈ ಡೆಲ್ಟಾ ವಾಯ್ ಅಂತ ಯೂಸ್ ಮಾಡ್ತೀವಿ, ಇಸ್ ಈಕ್ವಲ್ ಟು ಕೆ ಅಂತ ಯೂಸ್ ಮಾಡ್ಬೋದು. ಇದು ದೀರ್ಘಾವಧಿಗೆ ಸಂಬಂಧಪಟ್ಟ ಹಿಂಗೆ ಬರುತ್ತೆ. ಓಕೆನಾ. ದೀರ್ಘಾವಧಿಗೆ ಸಂಬಂಧಪಟ್ಟಂಗೆ ಇದೆ ಸಿ ಪಿ ಅಂತೇಳಿ ಹಿಂಗೆ ಮಾಡ್ಬೋದು. ಇದಕ್ಕೇನು ಮಾಡ್ತೀವಿ, ಇದಕ್ಕೂ ಕೂಡ ಪಿ ಪರ್ಮನೆಂಟ್ ಕೊಡ್ತೀವಿ. ಸೊ ಓಕೆ, ಇದು ಏನಪ್ಪ ಅಂದರೆ ದೀರ್ಘಾವಧಿಗೆ ಸಂಬಂಧಪಟ್ಟಿರುವಂತಹ ಕೆ. ಓಕೆನಾ. ಇನ್ನು ಅಲ್ಪಾವಧಿಗೆ ಆಗಲೇ ಹೇಳಿದೆ ನಾನು, ಡೆಲ್ಟಾ ಬರೋದಿಲ್ಲ. ಓಕೆನಾ. ಅಲ್ಪಾವಧಿಗೆ ಡೆಲ್ಟಾ ಬರೋದಿಲ್ಲ. ಓಕೆ. ಇನ್ನೆಷ್ಟು ನೋಡ್ಕೋಬೇಕು, ಮತ್ತೆ ಇದು ಇಂಪಾರ್ಟೆಂಟು.
ಅಲ್ಪಾವಧಿಯಲ್ಲಿ ಏನಾಗಿರುತ್ತೆ ಮತ್ತು ದೀರ್ಘಾವಧಿಯಲ್ಲಿ ಏನಾಗಿರುತ್ತೆ ಇದನ್ನು ಗಮನಿಸಬೇಕು. ಅಲ್ಪಾವಧಿಯಲ್ಲಿ ಏನಾಗತ್ತಂತಂದ್ರೆ ಈ ಎ ಪಿ ಸಿ ಈಸ್ ಗ್ರೇಟರ್ ದೆನ್ ಎಮ್ ಪಿ ಸಿ ಅಂತ ಆಗಿರುತ್ತೆ. ಯಾಕಂತಂದ್ರೆ ಇದು ಪ್ರಮಾಣಗುಣವಲ್ಲದ ಒಂದು ಏನಾಗಿರುತ್ತಂದ್ರೆ ಹೈಪೋಥೆಸಿಸ್ಗೆ ಸಂಬಂಧಪಟ್ಟಿರುವಂಥದ್ದು. ಯಾಕಂತಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಪಾವಧಿಯಲ್ಲಿ ಯಾವ ರೀತಿಯಾದ ಇನ್ಕಮ್ ಚೇಂಜ್ ಆಗುತ್ತೆ ಅದಕ್ಕೆ ಹೆಚ್ಚು ಪ್ರಭಾವ ಏನಾಗಿರುತ್ತೆ ಅಂದ್ರೆ ಎ ಪಿ ಸಿ ಮೇಲೆ ಆಗಿರುತ್ತೆ. ಹಾಗಾಗಿ ನಾವು ಜಾಸ್ತಿ ಸ್ಪೆಂಡ್ ಮಾಡ್ತಾ ಇರ್ತೀವಿ. ಸೊ ಜಾಸ್ತಿ ಸಡನ್ನಾಗಿ ಇನ್ಕಮ್ ಹೆಚ್ಚಾಗ್ತಾ ಇರುತ್ತೆ, ಇನ್ಕಮ್ ಕಡಿಮೆ ಆಗ್ತಾ ಇರುತ್ತೆ. ಹಿಂಗೆ ಕಡಿಮೆ ಆಗ್ತಾ ಇದ್ದರೆ ಏನಾಗುತ್ತೆ ಅಂದ್ರೆ ಎ ಪಿ ಸಿ ಹೆಚ್ಚಾಗತ್ತೆ. ಸೊ ಅವಾಗ ಎಮ್ ಪಿ ಸಿಗಿಂತಲೂ ಎ ಪಿ ಸಿ ಹೆಚ್ಚಾಗ್ತಾ ಇರುತ್ತೆ ಸರಾಸರಿ. ಸೊ ಹಾಗಾಗಿ ಇದನ್ನು ಸ್ವಲ್ಪ ನಾವು ಗಮನಿಸಬೇಕು. ಆದಾಯ ಸಡನ್ನಾಗಿ ನಮ್ಮದು ಹೆಚ್ಚಾಯ್ತಂದ್ರೆ ಸ್ವಲ್ಪ ಅನುಭವ ಹೆಚ್ಚಾಗೋ ಸಂದರ್ಭದೊಳಗೆ ಎ ಪಿ ಸಿ ಏನಾಗುತ್ತೆ ಎವರೇಜ್ ಅಲ್ಪಾವಧಿಯಲ್ಲಿ ಹೆಚ್ಚಾಗುತ್ತೆ ಅಂತ ಅರ್ಥ. ಇನ್ನು ದೀರ್ಘಾವಧಿಯಲ್ಲಿ ಇವೆರಡು ಸಮ ಇರ್ತಾವಂತ. ಎ ಪಿ ಸಿ ಈಸ್ ಈಕ್ವಲ್ ಟು ಎಮ್ ಪಿ ಸಿ. ದೀರ್ಘಾವಧಿಯಲ್ಲಿ ಎಲ್ಲ ಕುಟುಂಬಗಳ ಒಂದು ಅನುಭೋಗ ಪ್ರವೃತ್ತಿ ಸಮ ಇರುತ್ತೆ ಅಂತೇಳಿ ಈ ಸಿದ್ಧಾಂತ ಈ ನಿಯಮವನ್ನು ಹೇಳುತ್ತೆ, ಈ ಪ್ರಮೇಯ ಅದನ್ನು ಹೇಳುತ್ತೆ, ಇದನ್ನು ಹೈಲೈಟ್ ಮಾಡುತ್ತೆ. ಇದು ದೀರ್ಘಾವಧಿಯಲ್ಲಿ ಯಾಕಂದರೆ ಪರ್ಮನೆಂಟ್ ಇರ್ತೈತೆ ಇನ್ಕಮ್, ಸೊ ಕಂಟಿನ್ಯೂ ಆಗಿ ಹೋಗ್ತಾನೆ ಇರುತ್ತೆ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ಎಲ್ಲರ ಅನುಭವ ಪ್ರವೃತ್ತಿ ಕೂಡ ಏರಿಕೆ ಪ್ರಮಾಣದೊಳಗೆ ಇರುತ್ತೆ. ಸೊ ಅಲ್ಲಿ ಏನು ಕಡಿಮೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಏನಾಗೋದಿಲ್ಲ, ಎರಡೂ ಕೂಡ ಈಕ್ವಲ್ ಆಗಿರ್ತವೆ. ಸೊ ಎಮ್ ಪಿ ಸಿ ಹೆಂಗೆ ಕಂಡುಹಿಡಬೇಕು, ಎ ಪಿ ಸಿ ಹೆಂಗೆ ಕಂಡುಹಿಡಬೇಕು ಅನ್ನೋದು ಕೂಡ ನಾನು ಲಾಸ್ಟ್ ಹಿಂದಿನ ಕ್ಲಾಸಸ್ಗಳಲ್ಲಿ ಹೇಳಿದ್ದೇನೆ ಇದ್ರ ಬಗ್ಗೆ. ಸೊ ನೀವು ಅಲ್ಲಿ ಹೋಗಿ ನೋಡಿದರೆ ಗೊತ್ತಾಗುತ್ತೆ. ಸೊ ಅವ್ನು ಹೆಂಗೆ ಕಂಡುಹಿಡಬೇಕಂತೇಳಿ ನಿಮಗೆ ಕನ್ಫ್ಯೂಷನ್ ಇದ್ದರೆ ಅಲ್ಲಿ ಹೋಗಿ ಮತ್ತೊಂದು ಸ್ಲೈಡ್ ಮಾಡಿ ನೀವು ನೋಡಿಕೊಂಡು ಆಮೇಲೆ ಈ ವಿಡಿಯೋನ ಕೂಡ ನೀವು ಕಂಟಿನ್ಯೂ ಮಾಡ್ಬೋದು, ಏನೂ ಡೌಟ್ ಇಲ್ಲ. ಸೊ ಆಲ್ಮೋಸ್ಟ್ ಇದು ಈಸಿನೇ ಇರುವಂತಹ ಕಾನ್ಸೆಪ್ಟ್ ಆಗಿದೆ. ಸೊ ನೆಕ್ಸ್ಟು ಇಲ್ಲಿರುವ ಕಲ್ಪನೆಗಳನ್ನು ಸ್ವಲ್ಪ ನೀವು ಗಮನಿಸಬೇಕು ಏನಿದೆ ಅಂಥೇಳಿ. ಯಾಕಂದರೆ ಇಲ್ಲಿ ಬಹಳ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಸೊ ಯಾಕಂತಂದ್ರೆ ಶಾಶ್ವತವಲ್ಲದ ಮತ್ತು ಶಾಶ್ವತ ಆದಾಯಗಳ ನಡುವೆ ಪರಸ್ಪರ ಸಂಬಂಧವಿರುವುದಿಲ್ಲ ಅಂತಂದ್ರೆ, ಈಗ ವೈ ಪಿ ಮತ್ತು ವೈ ಟಿ ನಡುವೆ ಯಾವುದೇ ಸಂಬಂಧ ಇರುವುದಿಲ್ಲ. ಇದರ ಮೇಲೆ ಇದು ಪ್ರಭಾವ ಬೀರುತ್ತೆ ಅಥವಾ ಇದರ ಮೇಲೆ ಇದು ಪ್ರಭಾವ ಬೀರುತ್ತೆ, ನೋ, ಅಲ್ಲಿ ಯಾವುದೇ ರೀತಿಯಾದ ಸಂಬಂಧ ಇರುವುದಿಲ್ಲ ಅಂತ ತಿಳ್ಕೊಂಡು ಈ ಪ್ರಮೇಯ ಹೇಳುತ್ತೆ. ಇದು ಒಂದನೇ ಕಲ್ಪನೆ. ಅದೇ ಥರ ಶಾಶ್ವತವಲ್ಲದ ಅನುಭೋಗ ಮತ್ತು ಶಾಶ್ವತ ಅನುಭೋಗದ ನಡುವೆ ಕೂಡ ಯಾವುದೇ ರೀತಿಯಾದ ಸಂಬಂಧ ಇರುವುದಿಲ್ಲ ಅಂತಂದ್ರೆ ಇಲ್ಲಿ ಸಿ ಪಿ ಮತ್ತು ಸಿ ಟಿ ಇವುಗಳ ನಡುವೆ ಯಾವುದೇ ರೀತಿಯಾದ ಸಂಬಂಧ ಇರುವುದಿಲ್ಲ ಅಂಥೇಳಿ ಹೇಳುತ್ತೆ. ನೆಕ್ಸ್ಟು ಶಾಶ್ವತವಲ್ಲದ ಅನುಭೋಗ ಮತ್ತು ಆದಾಯದ ನಡುವೆ ಕೂಡ ಯಾವುದೇ ಸಂಬಂಧ ಇರುವುದಿಲ್ಲ. ಎಸ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ವೈ ಟಿ ಅಂದರೆ ವೈ ಟಿ ಮತ್ತು ಸಿ ಟಿ ನಡುವೆ ಯಾವುದೇ ಸಂಬಂಧ ಇರುವುದಿಲ್ಲ ಅಂತ ಅರ್ಥ. ಆದರೆ ಯಾವುದರ ಸಂಬಂಧನ ಹೇಳ್ತಾರಂತಂದರೆ ಇವರು ಶಾಶ್ವತ ಆದಾಯದಲ್ಲಿರುವ ವ್ಯತ್ಯಾಸಗಳು ಅನುಭೋಗದ ಮೇಲೆ ವ್ಯವಸ್ಥಿತವಾಗಿ ಪರಿಣಾಮ ಬೀರುತ್ತವೆ ಅಂತ ಹೇಳ್ತಾ ಇದ್ದಾರೆ. ಅಂದಮೇಲೆ ಇಲ್ಲಿ ಯಾವ ರೀತಿಯಾದ ಪ್ರಭಾವ ಇದೆ ಅಂತಂದ್ರೆ ಸಿ ಪಿ ಈಕ್ವಲ್ ಟು ಕೆ ವೈ ಪಿ ಅಂತ ಅರ್ಥ ಆಗುತ್ತೆ. ಅಂತಂದ್ರೆ ಶಾಶ್ವತ ಆದಾಯವು ಶಾಶ್ವತ ಅನುಭೋಗದ ಮೇಲೆ ಅಥವಾ ಅನುಭೋಗದ ಮೇಲೆ ಪ್ರಭಾವ ಬೀರುತ್ತೆ ಅಂಥೇಳಿ ಹೇಳ್ತಾರೆ. ಇದನ್ನು ಒಂದು ಮೇನ್ ಹೈಲೈಟ್ ಮಾಡ್ತಾರೆ. ಇದು ಲಾಂಗ್ ರನ್ನಲ್ಲಿ ಏನಾಗುತ್ತೆ, ಇದರ ಪ್ರಭಾವ ಆಗುತ್ತೆ ಹೆಚ್ಚಾಗಿ. ಹಾಗಾಗಿ ಇದು ಮಾತ್ರ ಸತ್ಯ. ಇನ್ನು ಉಳಿದವುಗಳಲ್ಲಿ ಯಾವುದೇ ರೀತಿಯಾದ ಸಂಬಂಧಗಳು ಇರುವುದಿಲ್ಲ. ನಾವು ಹಿಂದೆ ನೋಡಿರುವಂಥದ್ದು ಸಮೀಕರಣಗಳನ್ನು ನಾವು ಅಬ್ಸರ್ವ್ ಮಾಡಿದರೆ ಅಲ್ಲಿ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ. ಸಂಬಂಧ ಇರೋದು ಕೇವಲ ಸಿ ಪಿ ಮತ್ತು ವೈ ಪಿಗಳ ನಡುವೆ ಮಾತ್ರ ಸಂಬಂಧ ಇದೆ. ಅದನ್ನು ಹೇಳುವಂಥದ್ದು ಯಾವುದು ಅಂದ್ರೆ ಕೆ ಅಂದರೆ ಏನೆಂಬುದು ಕೂಡ ನಾನು ಡಿಸ್ಕಷನ್ ಮಾಡಿದನು. ನೆಕ್ಸ್ಟು ಇಲ್ಲಿ ಈ ಒಂದು ಡಯಾಗ್ರಾಮ್ ಮೂಲಕ ನಾವು ಅರ್ಥ ಮಾಡ್ಕೊಳ್ಬಹುದು, ಭಾಳ ಈಸಿಯಾಗಿಯೇ ಅರ್ಥ ಮಾಡ್ಕೊಳ್ಬೋದು ಅಂತ ಏನು ಡಿಫಿಕಲ್ಟ್ ಇಲ್ಲ. ಯಾಕಂದರೆ ಹಿಂದಿನ ವಿಡಿಯೋಗಳಲ್ಲಿ ಕೂಡ ಇಂಥ ಡಯಾಗ್ರಾಮನ್ನು ನಾವು ಡಿಸ್ಕಷನ್ ಮಾಡಿದ್ವಿ. ಆದರೆ ಇಲ್ಲಿ ಗಮನಿಸಬೇಕು, ದೀರ್ಘಾವಧಿಯ ಅನುಭೋಗದ ಪ್ರವೃತ್ತಿಯ ರೇಖೆ ಮತ್ತು ಅಲ್ಪಾವಧಿಯ ಅನುಭೋಗದ ಪ್ರವೃತ್ತಿಯ ರೇಖೆ. ಸಿ ಎಲ್ ಅಂದ್ರೆ ಲಾಂಗ್ ರನ್ ಕನ್ಸಂಪ್ಷನ್, ಸಿ ಎಸ್ ಅಂದ್ರೆ ಶಾರ್ಟ್ ರನ್ ಕನ್ಸಂಪ್ಷನ್ ಅಂತೇಳಿ ಅರ್ಥ ಆಗುತ್ತೆ. ಹಾಗಾದ್ರೆ ಈ ಕಡೆ ಅನುಭೋಗ ಹೆಚ್ಚಳವಾದಂತೆ ಏನಾಗುತ್ತೆ, ಆದಾಯ ಹೆಚ್ಚಳವಾದಂತೆ ಈ ಕಡೆ ಆದಾಯ ಹೆಚ್ಚಳವಾದಂತೆ ಅನುಭೋಗದಲ್ಲಿ ಯಾವ ರೀತಿಯಾದ ಪ್ರಭಾವ ಬೀರುತ್ತೆ ಅನ್ನೋದನ್ನೇ ಇವೆರಡೂ ರೇಖೆಗಳು ಹೇಳ್ತವೆ. ಹಾಗಾದ್ರೆ ಈ ಲಾಂಗ್ ರನ್ ರೇಖೆ ಹೇಳೋದು ಯಾವುದು ಅಂದ್ರೆ ಪರ್ಮನೆಂಟ್ ಇನ್ಕಮ್, ಪರ್ಮನೆಂಟ್ ಕನ್ಸಂಪ್ಷನ್ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತ ಹೇಳುತ್ತೆ. ಸ್ಪೆಷಲಾಗಿ
ಇದು ಲಾಂಗ್ ರನ್, ಶಾರ್ಟ್ ರನ್ ಅನ್ನೋದು ಹೆಚ್ಚಾಗಿ ಏನು ಹೇಳುತ್ತೆ ಅಂತಂದ್ರೆ ಟೆಂಪರರಿ ಇನ್ಕಮ್, ಟೆಂಪರರಿ ಕನ್ಸಂಪ್ಷನ್ ಮೇಲೆ ಹೇಗೆ ಪ್ರಭಾವ ಬೀರ್ಬೋದು ಅನ್ನೋದನ್ನು ಸೂಕ್ಷ್ಮವಾಗಿ ಹೇಳುತ್ತೆ. ಬಟ್ ಆದರೆ ನಾವು ಎರಡಕ್ಕೂ ಕೂಡ ಅಪ್ಲೈ ಮಾಡಿ ನೋಡ್ಕೊಳ್ಬೇಕಾಗತ್ತೆ. ಈಗ ಸ್ಟಾರ್ಟಿಂಗ್ ಏನಾಗಿದೆ ಅಂತಂದ್ರೆ ಆದಾಯ Y4 ಇದ್ದಾಗ, ಓಕೆನಾ, Y4 ಇದ್ದಾಗ ಅನುಭೋಗ C3 ಇದೆ, ಓಕೆನಾ, C3 ಇದೆ. ಆವಾಗ E4 ಅನ್ನೋದು ಈ ಒಂದು ಲಾಂಗ್ ರನ್ ಟರ್ಮ್ ಏನು ಪರ್ಮನೆಂಟ್ ಇನ್ಕಮ್ ಇದೆಯಲ್ಲ, ಸೊ ಅದನ್ನು ಹೇಳುವಂಥದ್ದು. ಸೊ ಅಷ್ಟು ಏನಾಗಿದೆ ಅಂದರೆ ಪ್ರವೃತ್ತಿಯನ್ನು ತೋರಿಸ್ಕೊಡ್ತಾ ಇದೆ. ಈಗ ಆದಾಯ ಏನಾಗಿದೆ ಅಂತಂದ್ರೆ YOಗೆ ಹೆಚ್ಚಾಗಿದೆ, ಹಾಗಾಗಿ CO ಏನಾಗಿದೆ, ಅನುಭೋಗ ಹೆಚ್ಚಾಗಿದೆ. ಈ ಕಾರಣದಿಂದ ಆವಾಗ ಇಲ್ಲಿ ಎರಡೂ ಕೂಡ ಸಮ ಆಗಿದಾವೆ. ಯಾವುದು CS ಮತ್ತು CL ಎರಡೂ ಕೂಡ ಸಮ ಆಗಿದಾವೆ. ಈಗ ನೆಕ್ಸ್ಟ್ ಏನಾಗುತ್ತಂತಂದ್ರೆ ಆದಾಯ ಪರ್ಮನೆಂಟ್ ಇನ್ಕಮ್ Y2ಗೆ ಹೆಚ್ಚಾದಾಗ, ಪರ್ಮನೆಂಟ್ ಇನ್ಕಮ್ Y2ಗೆ ಹೆಚ್ಚಾದಾಗ ಈ ಪರ್ಮನೆಂಟ್ ಅನುಭೋಗ ಏನಾಗುತ್ತೆ, C2 ಹೆಚ್ಚಾಗುತ್ತೆ. ಅದು ಓಕೆನಾ, C2 ಹೆಚ್ಚಾಗುತ್ತೆ. ಯಾಕಂದ್ರೆ ಕ್ಯಾಶುವಲ್ ಅದು ಪರ್ಮನೆಂಟ್ ಇನ್ಕಮ್ ಇರೋದ್ರಿಂದ ಅದು ಹೆಚ್ಚಾಗೇ ಆಗುತ್ತೆ. ಓಕೆನಾ, ಅಲ್ಲೇನು ಡೌಟ್ ಇಲ್ಲ. ಈಗ ಏನಾಗಿದೆ ಅಂದ್ರೆ ಸಡನ್ನಾಗಿ ಏನಾಗುತ್ತೆ ಅಂದರೆ ಏನೋ ಒಂದು ಬೈ ಚಾನ್ಸ್ ಏನೋ ಒಂದು ಏನಾಗುತ್ತೆ ಅಂದರೆ ಸಡನ್ನಾಗಿ ಈಗ ನಮಗೆ ಒಂದು ಇನ್ಕಮ್ ಸಿಕ್ಬಿಡತ್ತೆ, ಅಥವಾ ಈ ಒಂದು ಟೆಂಪರರಿ ಇನ್ಕಮ್ ಹೆಚ್ಚಾಗಿಬಿಡುತ್ತೆ ಅಂತ ತಿಳ್ಕೊಳ್ಳಿ, ಸಿಕ್ಬಿಡುತ್ತೆ ಅಂತ ತಿಳ್ಕೊಳ್ಳಿ. ಆವಾಗ ಆದಾಯ ಇಲ್ಲಿ ಬಂದಾಗ Y1 ಬಂದಾಗ ಅಲ್ಪಾವಧಿಯಲ್ಲಿ ಏನು ಹೆಚ್ಚಾಗೋದಿಲ್ಲ, ಈ ಅನುಭೋಗ ಹೆಚ್ಚಾಗೋದಿಲ್ಲ, ಅದು ಅಷ್ಟೇ ಇರುತ್ತೆ. ಓಕೆನಾ, ಅಲ್ಪಾವಧಿಯಲ್ಲಿ ಹೆಚ್ಚಾಗೋದಿಲ್ಲ, ಅದು ಅಷ್ಟೇ ಇರುತ್ತೆ. ಆದರೆ ದೀರ್ಘಾವಧಿಯಲ್ಲಿ ಮಾತ್ರ ಏನಾಗುತ್ತೆ, ಇದು ಕಂಟಿನ್ಯೂ ಆಗುತ್ತೆ, ದೀರ್ಘಾವಧಿಯಲ್ಲಿ ಕಂಟಿನ್ಯೂ ಆಗುತ್ತೆ. ನಾವು ಇನ್ನೊಂದು ಲೈನ್ ತೊಗೊಂಡ್ರೆ ಮುಂದೆ ಹೋಗುತ್ತೆ. ಬಟ್ ಅಲ್ಪಾವಧಿಯಲ್ಲಿ ಅದು ಅಷ್ಟೇ ಇರುತ್ತೆ ಅಂತ ಹೇಳೋದೆ ಇದು CS ರೇಖೆ. ಅಂತಂದ್ರೆ ಅಲ್ಪಾವಧಿಯಲ್ಲಿ ಹೆಚ್ಚಾಗಿ ಕಡಿಮೆ ಅಷ್ಟಾಗುತ್ತೆ, ಬಟ್ ಆಮೇಲೆ ಏನಾಗೋದಿಲ್ಲ, ಅದು ಕಂಟಿನ್ಯೂ ಆಗಿ ಹೆಚ್ಚಾಗೋದಿಲ್ಲ ಅಂತ ಅರ್ಥ, ಕಂಟಿನ್ಯೂ ಆಗಿ ಹೆಚ್ಚಾಗೋದಿಲ್ಲ. ಆದರೆ ಪರ್ಮನೆಂಟ್ ಹಾಗೆಲ್ಲ, ಪರ್ಮನೆಂಟ್ ಇನ್ಕಮ್ ಹೆಚ್ಚಳ ಆದಂತೆ ಪರ್ಮನೆಂಟ್ ಅನುಭೋಗ ಯಾವತ್ತೂ ಹೆಚ್ಚಾಗುತ್ತೆ. ಹಾಗಾಗಿ ಲಾಂಗ್ ಟರ್ಮಲ್ಲಿ ದೀರ್ಘಾವಧಿಯಲ್ಲಿ ಏನಾಗಿರುತ್ತೆ ಅಂದ್ರೆ APC = MPC ಇರುತ್ತೆ. ಹಾಗಾಗಿ ಎಲ್ಲ ಕುಟುಂಬಗಳು ಏನು ಮಾಡ್ತಾ ಇರ್ತವೆ ಅಂತಂದ್ರೆ ಏನೋ ಒಂದೇ ರೀತಿಯಾದ ಅನುಭೋಗ ಪ್ರವೃತ್ತಿಯನ್ನು ಹೊಂದಿರ್ತವೆ ಅಂಥೇಳಿ ಕಲ್ಪನೆಯನ್ನು ಮಾಡಿಕೊಂಡು ಇದನ್ನು ಹೇಳಿಕೊಡಲಾಗಿದೆ. ಹಾಗಾದ್ರೆ ಇದು ಈ ಒಂದು ಡಯಾಗ್ರಾಮ್ನಿಂದ ಏನು ಕ್ಲಿಯರ್ ಆಯಿತು ಅಂತಂದ್ರೆ ದೀರ್ಘಾವಧಿಯಲ್ಲಿ ಅನುಭೋಗ ಪರ್ಮನೆಂಟ್ ಇನ್ಕಮ್ ಹೆಚ್ಚಳವಾದಂತೆ ಪರ್ಮನೆಂಟ್ ಕನ್ಸಂಪ್ಷನ್ ಕೂಡ ಹೆಚ್ಚಾಗುತ್ತೆ. ಅಲ್ಪಾವಧಿಯಲ್ಲಿ ಸಡನ್ನಾಗಿ ಇನ್ಕಮಲ್ಲಿ ಟೆಂಪರರಿ ಇನ್ಕಮ್ ಹೆಚ್ಚು ಕಡಿಮೆ ಆದಂತೆ ಏನಾಗುತ್ತೆ ಅಂತಂದ್ರೆ ಈ ಅನುಭೋಗದ ಪ್ರಮಾಣದಲ್ಲಿ ಅಷ್ಟು ಬದಲಾವಣೆ ಆಗೋದಿಲ್ಲ. ಇನ್ನೊಂದು ಇಲ್ಲಿ ಗಮನಿಸಬೇಕು, ಏನಾಗಿದೆ ಅಂದ್ರೆ ಅಲ್ಪಾವಧಿಯಲ್ಲಿ ಕೆಲವು ಏನಾಗುತ್ತೆ ಅಂತಂದ್ರೆ ಈ ಇನ್ಕಮ್ 10,000 ಪರ್ಮನೆಂಟ್ ಇರುತ್ತೆ, ಅದ್ರಲ್ಲಿ ಪ್ಲಸ್ ಏನಾಗಿಬಿಡುತ್ತೆ ಅಂದರೆ ಒಂದು 10,000 ಬಂದುಬಿಡುತ್ತೆ. ಆವಾಗ ವಿಚಾರ ಏನು ಮಾಡ್ತೀವಿ ಅಂತಂದ್ರೆ ನಾವು 10,000 ರೂಪಾಯಿನ ಖರ್ಚು ಮಾಡಲಿಕ್ಕೆ ಹೋಗೋದಿಲ್ಲ, 10,000 ರೂಪಾಯಿ ಖರ್ಚು ಮಾಡೋದಿಲ್ಲ. ಅದರೊಳಗೆ ಸ್ವಲ್ಪ ಉಳಿತಾಯ ಮಾಡ್ಕೋತೀವಿ, 5,000 ಖರ್ಚು ಮಾಡ್ತೀವಿ, 5,000 ರೂಪಾಯಿನ ಉಳಿತಾಯ ಮಾಡ್ತೀವಿ. ಹಾಗಾಗಿ ಇನ್ಕಮ್ ಏನಾಗುತ್ತೆ, ಹೆಚ್ಚಾಗುತ್ತೆ. ಎರಡೂ ಇನ್ಕಮ್ ಕೂಡ ಅಂದರೆ ಪ್ರಸ್ತುತ ಇನ್ಕಮ್ ಹೆಚ್ಚಾಗುತ್ತೆ, 5,000 ರೂಪಾಯಿ ಮಾತ್ರ ಕನ್ಸಂಪ್ಷನ್ ಆಗಿರುತ್ತೆ. ಹಾಗಾಗಿ ಇದು ಅಲ್ಪಾವಧಿನ ಸೂಚಿಸುತ್ತೆ. ಆದರೆ ದೀರ್ಘಾವಧಿಯಲ್ಲಿ ಏನಾಗುತ್ತೆ, ಇದು ಹೆಚ್ಚು ಆಗುತ್ತೆ ಅಂತ ಹೇಳೋದೆ ಈ ಪರ್ಮನೆಂಟ್ ಇನ್ಕಮ್ ಹೈಪೋಥಿಸಿಸ್ ಅಂತ ಹೇಳ್ಬೋದು ನಾವು. ಸೊ ಇಷ್ಟು ಒಂದು ಸೂಕ್ಷ್ಮವಾಗಿ ಸ್ವಲ್ಪ ನಿಮ್ಗೆ ಗೊತ್ತಾದರೆ ಸಾಕು. ಸೊ ಇನ್ನು ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟ ಟೀಕೆಗಳು ನೋಡ್ಕೊಂಡ್ಬಿಟ್ರೆ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಿಬಿಡುತ್ತೆ. ಇಲ್ಲಿ ಈ ಒಂದು ಪರ್ಮನೆಂಟ್ ಇನ್ಕಮ್ ಹೈಪೋಥಿಸಿಸ್ನ ಇರುವಂಥ ಒಂದು ಕೆಲವೊಂದು ಟೀಕೆಗಳ ಬಗ್ಗೆ ನಾವು ನೋಡ್ಕೊಳ್ಬೇಕಾಗತ್ತೆ. ಅಂದಾಗ ಈ ಪ್ರಮೇಯ ಕ್ಲಿಯರಾಗಿ ಅರ್ಥ ಆಗಿಬಿಡುತ್ತೆ. ಏನಂತಂದ್ರೆ ಶಾಶ್ವತವಲ್ಲದ ಸಂಯೋಜನೆಯ ಅಂಶಗಳ ನಡುವೆ ಸಂಬಂಧವಿರುವುದಿಲ್ಲವೆಂಬ ಅವಾಸ್ತವಿಕ ಕಲ್ಪನೆಯಾಗಿದೆ. ನೋಡಿರಿ, ಶಾಶ್ವತವಲ್ಲದ ಸಂಯೋಜನೆಗಳು ಅಂಶಗಳು ಅಂತಂದ್ರೆ ಶಾಶ್ವತವಲ್ಲದ ನಡುವೆನೂ ಕೂಡ ಏನಿಲ್ಲ ಅಂತಂದ್ರೆ ಈ ಸಂಬಂಧ ಇಲ್ಲ, ಅದು ಶಾಶ್ವತ ಅಂದರೆ ಮುಗೀತು, ಅದು ಪರ್ಮನೆಂಟ್ ಕಂಟಿನ್ಯೂ ಆಗುತ್ತೆ ಅಂತ ಅರ್ಥ. ಸೊ ಅಲ್ಲಿ ಯಾವುದೇ ರೀತಿಯಾದ ಸಂಬಂಧಗಳು ಇರುವುದಿಲ್ಲ ಅಂತ ತಿಳ್ಕೊಂಡು ಈ ಒಂದು ಪ್ರಮೇಯ ಕಲ್ಪನೆ ಮಾಡಿಕೊಳ್ಳುತ್ತೆ. ಬಟ್ ಇದು ಅವಾಸ್ತವಿಕ ಅಂತೇಳಿ ಟೀಕೆ ಮಾಡ್ತಾರೆ. ಸಾಮಾನ್ಯವಾಗಿ ಇದನ್ನು ನಾವು ಉದಾಹರಣೆಗೆ ಹೇಳ್ಬೋದು. ನಾವು ಈಗ ಇನ್ಕಮ್ ನಮ್ಮದು ಮಂತ್ಲಿ ಒಂದು 10,000 ರೂಪಾಯಿ ಇದೆ ಅಂತಂದರೆ ಇದು ಪರ್ಮನೆಂಟ್ ಇನ್ಕಮ್ ಆಗುತ್ತೆ. ಸೊ ಇದೇನಾಗುತ್ತೆ ಅಂದರೆ ಹೆಚ್ಚಾಗ್ತಾನೆ ಇರುತ್ತೆ. ಆದರೆ ಶಾಶ್ವತವಲ್ಲದ್ದು ಅಂತಂದ್ರೆ ಅರ್ಥ ಏನು, ಇದರೊಳಗೆ ಕೆಲವೊಂದು ಏನು ಇನ್ಕಮ್ ಹೆಚ್ಚು ಕಡಿಮೆ ಆಗುತ್ತಿರುವಂಥದ್ದು, ಅದು ಇನ್ಕಮ್ ಆಗಿರ್ಬೋದು ಅಥವಾ ಕನ್ಸಂಪ್ಷನ್ ಆಗಿರ್ಬೋದು, ಅದಕ್ಕಿನ್ನೂ ಕೂಡ ಹಲವು ಅಂಶಗಳು ಕೂಡ ಪ್ರಭಾವ ಬೀರ್ತವೆ. ಅದ್ರ ಬಗ್ಗೆ ಇದು ಅಷ್ಟು ವಿವರವಾಗಿ ಹೇಳಿಲ್ಲ ಅಂತ ಅರ್ಥ ಆಗುತ್ತೆ. ಇನ್ನು ಸರಾಸರಿ ಅನುಭೋಗ ಪ್ರವೃತ್ತಿಯು ಎಲ್ಲ ಕುಟುಂಬಗಳಿಗೆ
ಒಂದೇ ಆಗಿರುತ್ತದೆ ಎಂಬ ತಪ್ಪು ಕಲ್ಪನೆ. ಎಸ್, ಇದನ್ನು ಆಗಲೇ ಹೇಳಿದೆ ನಾನು. ದೀರ್ಘಾವಧಿಯಲ್ಲಿ ಏನಾಗುತ್ತೆ, ಆಲ್ಮೋಸ್ಟ್ ಎಲ್ಲ ಈ ಅನುಭೋಗಿಗಳಿಗೆ ಅಥವಾ ಕುಟುಂಬಗಳಿಗೆ ಏನು ಸೀಮಾಂತ ಅನುಭವ ಪ್ರವೃತ್ತಿ ಮತ್ತು ಸರಾಸರಿ ಅನುಭವ ಪ್ರವೃತ್ತಿ ಎರಡೂ ಒಂದೇ ಆಗಿರ್ತಾವೆ ಅಂತ ಹೇಳುತ್ತೆ. ಸೊ ಅದು ಕೂಡ ಅವಾಸ್ತವಿಕ ಅಂತ ಹೇಳ್ತಾರೆ. ಇನ್ನು ಗೊಂದಲಮಯವಾದ ಪ್ರಮೇಯ, ಇದಂತೂ ಭಾಳ ಕನ್ಫ್ಯೂಷನ್ ಆಗುತ್ತೆ. ಸೊ ಅಷ್ಟು ಕ್ಲಿಯರ್ ಇಲ್ಲ ಅಂತ ಹೇಳ್ತಿರ್ತಾರೆ. ಇನ್ನು ಮಾನವಿಕ ಮತ್ತು ಮಾನವೀಯತರ ಸಂಪತ್ತಿನ ನಡುವೆ ವ್ಯತ್ಯಾಸ ತೋರದಿರಬೇಕೆ. ಓಕೆ, ಕೆಲವೊಂದು ಸಂಪತ್ತು ಅಂದರೆ ಹೇಗೆ, ಮಾನವಿಕ ಮತ್ತು ಮಾನವಿಕೇತರ ಅಂತ ಹೇಳ್ತೀವಿ. ಅಂದರೆ ಮಾನವ ಸಂಪನ್ಮೂಲಕ್ಕೆ ಸಂಬಂಧಪಟ್ಟಂಥ ಒಂದು ಸಂಪತ್ತು, ಮತ್ತು ಈ ನಾವು ಕ್ರಿಯೇಟ್ ಮಾಡಿರುವಂತಹ ನೈಸರ್ಗಿಕ ಸಂಪತ್ತಾಗಿರ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಈ ವ್ಯತ್ಯಾಸವನ್ನು ಹೇಳಿಲ್ಲ, ಕ್ಲಿಯರಾಗಿ ಮೆನ್ಷನ್ ಮಾಡಿಲ್ಲ. ಸೊ ಅದ್ರ ಬಗ್ಗೆಯೂ ಕೂಡ ಏನು ಮಾಡ್ತಾರೆ, ಪರ್ಮನೆಂಟ್ ಇನ್ಕಮ್ ಅಂತಂದರೆ ನಮ್ಮ ಹತ್ರ ಇರುವಂಥ ಇನ್ಕಮ್ ಪರ್ಮನೆಂಟ್ ಇನ್ಕಮ್ ಅಂತ ಹೇಳ್ತೀವಿ. ಬಟ್ ಯಾವ ಸಂಪತ್ತು ಬಗ್ಗೆ ಹೇಳ್ತೀವಿ ನಾವು ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ವಿವರಣೆ ಕೊಟ್ಟಿಲ್ಲ ಅನ್ನೋದು ಟೀಕೆ ಅಂತ ಹೇಳ್ತೀವಿ. ಸೊ ಒಟ್ಟಾರೆಯಾಗಿ ಈ ಒಂದು ಪ್ರಮೇಯ ಏನು ಹೇಳುತ್ತಂದ್ರೆ, ನಮ್ಮಲ್ಲಿ ಒಂದು ಪರ್ಮನೆಂಟ್ ಇನ್ಕಮ್ ಅಥವಾ ಈ ಶಾಶ್ವತ ಆದಾಯ ಮತ್ತು ಶಾಶ್ವತವಲ್ಲದ ಆದಾಯ, ಅದರೊಂದಿಗೆ ಶಾಶ್ವತ ಅನುಭೋಗ ಮತ್ತು ಶಾಶ್ವತವಲ್ಲದ ಅನುಭೋಗದ ನಡುವಿನ ಏನು ಈ ಸಂಬಂಧಗಳದಾವಲ್ಲ, ಸ್ಪೆಷಲಾಗಿ ಹೇಳಬೇಕಂದ್ರೆ ಶಾಶ್ವತ ಆದಾಯ ಶಾಶ್ವತ ಅನುಭೋಗದ ಮೇಲೆ ಪ್ರಭಾವ ಹೆಚ್ಚು ಬೀಳುವಂಥದ್ದು, ಅದನ್ನು ಹೆಚ್ಚು ಏನು ಮಾಡಿದ್ದಾರೆ ಈ ಒಂದು ಪ್ರಮೇಯ ನಮಗೆ ಹೇಳಿಕೊಟ್ಟಿದೆ.